ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಡ್ತಿದ್ದಂಥ ಮತ್ತು ಲವ್ ಸ್ಟೋರಿ ಸಿನಿಮಾಗಳನ್ನ ಕೊಡ್ತಿದ್ದಂಥ ಒಂದು ಹ್ಯಾಂಡ್ಸಮ್ ಹೀರೋ ಅಂತಲೇ ಹೇಳಬೇಕು ಅಂದರೆ ಅದು ನಮ್ಮ ನಟ ರಾಮ್ಕುಮಾರ್ ಅವ್ರನ್ನ ಅಂತಲೇ ಹೇಳ್ಬೋದು. ಇನ್ನು ಅದ್ಭುತವಾಗಿ ಅಭಿನಯ ಮಾಡಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಂದರೆ ಅದು ರಾಮ್ಕುಮಾರ್ ಅಂತಲೇ ಹೇಳಲಾಗ್ತದೆ. ಇಂಥ ಅತಿ ದೊಡ್ಡ ಕಲಾವಿದ ಆದಂಥ ರಾಮ್ಕುಮಾರ್ ಅವರು ಇದಕ್ಕೆ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಆಗ ನಿಜ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿನಿಮಾ ರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟ ರಾಮ್ಕುಮಾರ್ ಅವರು ಕಾವ್ಯ ಆಗಿರ್ಬೋದು, ಗೆಜ್ಜೆನದಾಗಿರ್ಬೋದು, ಆಂಟಿ ಪ್ರೀತ್ಸೆ, ಪಾಂಡವರು ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಟ್ಟಂಥವ್ರು. ಹಬ್ಬ ಎಂಬ ಸಿನಿಮಾದಲ್ಲೂ ಕೂಡ ಸೂಪರ್ ಆಗಿ ಅಭಿನಯ ಮಾಡಿದರು ಅಂತ ಹೇಳ್ಬೋದು. ಇನ್ನು ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದಂಥ ಕೊಡಗಿನ ಕಾವೇರಿ ಇಲ್ಲಿವರೆಗೂ ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಕೂಡ ತಂದು ಕೊಟ್ಟಿತ್ತು. ಇಂಥ ಅದ್ಭುತವಾದ ಕಲಾವಿದ ಇದೀಗ ನೆನಪಾಗಿ ಉಳಿದಿರೋದು ಕೇವಲ 27 ವರ್ಷಗಳಾಗೋಯಿತು. ಈಗಾಗಲೇ ಸಿನಿಮಾಗಳಿಗೆ ದೂರ ಹೊಡೆದು ಸದ್ಯ ಪ್ರೊಡಕ್ಷನ್ ಹೌಸ್ಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ಜನ ಹೊಸ ಕಲಾವಿದರಿಗೆ ಊಟ ಹಾಕುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಇನ್ನು ಇವರು ಮಗಳು ಮತ್ತು ಮಗ ಇಬ್ಬರು ಸಹ ಚಿತ್ರರಂಗದಲ್ಲಿ ಈಗ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಈಗ ಮಾಡ್ತಿದ್ದಾರೆ. ಆದರೆ ನಟ ರಾಮ್ಕುಮಾರ್ ಅವರು ಯಾಕಾಗಿ ಚಿತ್ರರಂಗ ಬಿಟ್ಟರು, ಯಾಕಾಗಿ ದೂರ ಉಳಿದ್ರು, ಇವತ್ತಿಗೆ ಒಂದೇ ಒಂದು ಪಾಡ್ಕಾಸ್ಟ್ನಲ್ಲಾಗಿರ್ಬೋದು, ಯೂಟ್ಯೂಬ್ನಲ್ಲಿ ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಮತ್ತು ಯಾವುದೇ ರಿಯಾಲಿಟಿ ಶೋ ಜಡ್ಜಾಗಿ ಕೂಡ ಇವರು ಕಾಣಿಸ್ಕೊಂಡಿಲ್ಲ. ಅಂಥ ಅದ್ಭುತವಾದಂಥ ಹ್ಯಾಂಡ್ಸಮ್ ಆಗಿ ಇರೋ ಇವತ್ತು ಕೂಡ ನೆನಪಾಗಿ ಉಳಿದಿರೋದು ಮತ್ತು ಅವರ ಸಿನಿಮಾಗಳು ಇಂದಿಗೂ ನೆನಪಾಗಿ ನಮಗೆ